ಬಹಳ ದಿನಗಳಿಂದ ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟರೆ ನನಗೆ ಮೋಸ ಮಾಡಲು ಮಂಚು ಹಾಕುತ್ತಿರುವೆಯ ಪರಮ ಅಗ್ರಜ, ಕಿತ್ತುಕೋವನ ಕೈಯಿಂದ ಮಕ್ಕಿ ಭಂಡಾರವನ್ನು. ಕೆಟ್ಟಪ್ಪ, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ಕೊಟ್ಟು ಬಿಡು ಅದನ್ನು. ಗೌಡ್ರೆ, ತೆಗೆದುಕೊಳ್ಳಿ. ಗೌಡ್ರೆ, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳುತ್ತೇನೆ, ಆ ನಿಧಿಯನ್ನು ಕೊಟ್ಟು ಬಿಡಿ ಗೌಡ್ರೆ. ಒಲೆದು ಬಂದಿದ್ದನ್ನು ಒದೆಯುವಷ್ಟು ಮುಟ್ಟಾಳ ನಾನಲ್ಲ. ಸುಮ್ಮನೆ ಈ ನಿಧಿ ಆಸೆಯನ್ನು ಬಿಟ್ಟು ಹೊರಟು ಹೋಗೋ ಇಲ್ಲಿಂದ. ಯಾಕೆ ಗೌಡ್ರಿ ಈ ನಿಧಿ ಮೇಲೆ ಇಷ್ಟೊಂದು ಆಸೆ? ನೀವು ಗೌಡರ ಮನೆತನದವರು, 10,000 ಜನಕ್ಕೆ ಅನ್ನ ಹಾಕುವಂಥವ್ರು. ಹೀಗಿರುವಾಗ ಈ ನಿಧಿಗೆ ಆಸೆ ಪಟ್ಟು ಮುಂದೆ ಇದರಿಂದ ಅನಾಹುತ ತಂದುಕೊಳ್ಳಬೇಡಿ ಗೌಡ್ರಿ. ದಯವಿಟ್ಟು ಅಂದಿದ್ದೀರ ಕೊಟ್ಟು ಬಿಡಿ ಗೌಡ್ರಿ. ಅದನ್ನ ನೀವೇ ಸರ್ಕಾರಕ್ಕೆ ಒಪ್ಪಿಸಿ ಗೌಡ್ರಿ, ಸರ್ಕಾರಕ್ಕೆ ಒಪ್ಪಿಸಿ. ಅದು ಎಂದಿಗೂ ಸಾಧ್ಯವಿಲ್ಲ. ಸರಕಾರ ಎಂದರೆ ಈ ಬೈರೇಗೌಡ, ಬೈರೇಗೌಡ ಎಂದರೆ ಈ ಸರಕಾರ. ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಸರೋಜ, ನಮಗೆ ಸಿಕ್ಕಿರುವ ಈ ನಿಧಿಯನ್ನ ಇವರ ಪಾಲಿಗೆ ಬಿಟ್ಟು ಕೊಡುವುದು ಬೇಡ. ನಡೆ, ಮೊದಲು ಇದ್ದ ವಿಷಯವನ್ನ ತಿಳಿಸಿ ಪೊಲೀಸ್ ಕಂಪ್ಲೇಂಟ್